ನೆಹರು ಕುಟುಂಬದ ಸಾವುಗಳು ಕೆಲವೊಂದಕ್ಕೆ ತನಿಖೆಯೇ ನಡೆಯಲಿಲ್ಲ. ಅಪಘಾತವೋ ರಾಜಕೀಯವೋ, ಸಾವುಗಳ ಹಿಂದಿದೆ ನಿಗೂಢತೆ. कौन था घर में जिसने ये किया, किसके दबाव में हुआ? और 31 अक्टूबर को मैडम इंदिरा गांधी को कोई दिन रात सुबह के 9:30 का समय भारत की प्रधानमंत्री का इंटरव्यू लेने देश की दुनिया के 2 बड़े जर्नलिस्ट, उनके ऑफिस में जो अपॉइंटमेंट तय था वो 9:30 का था. ये किसी ने जानने की कोशिश नहीं की कि घर में से किसने ये टेलीफोन किया उन 2 विदेशी जर्नलिस्टों को कि मैडम आधे घंटे लेट आएंगी. ಇವರು ಪುಷ್ಟೇಂದ್ರ ಕುಲಶ್ರೇಷ್ಠ, ರಾಷ್ಟ್ರೀಯವಾದಿ ಚಿಂತಕ. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಸಾವಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ ಸಾವಿನ ಹಿಂದಿನ ನಿಗೂಢತೆಯನ್ನ ಬಿಚ್ಚಿಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೇವಲ ಇಷ್ಟೇ ಅಲ್ಲ, ನೆಹರು ಕುಟುಂಬದಲ್ಲಿ ನಡೆದ ಸಾವುಗಳ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಆ ಪೈಕಿ ಹಲವಾರು ಸಾವುಗಳಿಗೆಲ್ಲ ತನಿಖೆಯೇ ನಡೆಯಲಿಲ್ಲ. ಇವೆಲ್ಲ ರಹಸ್ಯವಾಗಿಯೇ ಯಾಕೆ ಉಳಿದಿವೆ? ಈ ಎಲ್ಲಾ ಪ್ರಶ್ನೆಗಳನ್ನ ಅವರು ಎತ್ತಿದ್ದಾರೆ. ಅವರ ಮಾತಿನ ಮರ್ಮ ಏನು, ಅದರ ಹಿಂದಿನ ರಹಸ್ಯ ಏನು ಅಂತ ಇವತ್ತಿನ ಈ ಸ್ಟೋರಿಯಲ್ಲಿ ಡೀಟೇಲ್ ಆಗಿ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಹೊಸದಿಗಂತ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಸಂಜಯ್ ಗಾಂಧಿ ಸಾವು, ಬಿಡಿಸಲಾಗದ ನಿಗೂಢತೆ. ಇಂದಿರಾ ಗಾಂಧಿಯವರ ಮಗ ಸಂಜಯ್ ಗಾಂಧಿ ಅತ್ಯಂತ ಪ್ರಬಲ ವ್ಯಕ್ತಿಯಾಗಿದ್ದವರು. ಸ್ವತಃ ಇಂದಿರಾ ಗಾಂಧಿಯವರೇ ಇವರ ಮಾತನ್ನು ಕೇಳುತ್ತಿದ್ರು ಎನ್ನಲಾಗುತ್ತೆ. ಇವರು 23 ಜೂನ್ 1980 ದೆಹಲಿಯ ಫ್ಲೈಯಿಂಗ್ ಕ್ಲಬ್ನಲ್ಲಿ ಪ್ಲೇನ್ ಓಡಿಸ್ತಾ ಇದ್ರು. ಇವರ ಜೊತೆ ಪೈಲಟ್ ಸುಭಾಷ್ ಸಕ್ಸೇನಾ ಕೂಡ ಇದ್ರು. ಪ್ಲೇನ್ ಕ್ರಾಶ್ ಆಗುತ್ತೆ, ಸಂಜಯ್ ಗಾಂಧಿ ಸಾವಾಗುತ್ತೆ. ಇದು ಹೇಗಾಯ್ತು, ಯಾಕಾಯ್ತು, ಏನಾಯ್ತು? ಯಾವುದೇ ತನಿಖಾ ಆಯೋಗ ರಚನೆಯಾಗಲಿಲ್ಲ. ಇದೊಂದು ಬಿಡಿಸಲಾಗದ ನಂಟಾಗೆ ಉಳಿದಿದೆ. ಇದು ಪುಷ್ಟೇಂದ್ರ ಅವರ ಅನುಮಾನಕ್ಕೆ ಕಾರಣವಾಗಿದೆ. ಸೊಸೆ ಮನೇಕಾ ಗಾಂಧಿ ರಾತ್ರೋರಾತ್ರಿ ಮನೆಯಿಂದ ಹೊರಕ್ಕೆ. ಇಂದಿರಾ ಮೇಲೆ ಯಾರ ಒತ್ತಡ ಇತ್ತು? ರಾಜಕೀಯವಾಗಿ ಅತ್ಯಂತ ಶಕ್ತಿಶಾಲಿ ಕುಟುಂಬದ ಸದಸ್ಯನ ಮರಣ ಆಗುತ್ತೆ. ಆದ್ರೆ ಯಾರೂ ಪ್ರಶ್ನಿಸಲಿಲ್ಲ. ಮರಣದ ನಂತರ ಸಂಜಯ್ ಗಾಂಧಿ ಪತ್ನಿ ಮನೇಕಾ ಗಾಂಧಿ ಮತ್ತು 1.5 ವರ್ಷದ ವರುಣ್ ಗಾಂಧಿಯನ್ನ ಮನೆಯಿಂದ ಹೊರಗೆ ಹಾಕಿದ್ರು ಇಂದಿರಾ ಗಾಂಧಿ. ಅದು ರಾತ್ರೋರಾತ್ರಿ. ಇಂದಿರಾ ಗಾಂಧಿ ಮೇಲೆ ಈ ಒತ್ತಡ ಹಾಕಿದವರು ಯಾರು? ಇದನ್ನು ನಮ್ಮ ಊಹೆಗೆ ಬಿಟ್ಟು ಬಿಡುತ್ತಾರೆ ಪುಷ್ಟೇಂದ್ರ. ಇಂದಿರಾ ಹತ್ಯೆಗೂ ಮುನ್ನ ಮನೆಯಿಂದಲೇ ಆ ಫೋನ್ ಕರೆ ಮಾಡಿದ್ದು ಯಾರು? 31 ಅಕ್ಟೋಬರ್ 1984 ಇಂದಿರಾ ಗಾಂಧಿ ಮನೆಯ ಆವರಣದಲ್ಲೇ ಅವರನ್ನು ಗುಂಡಿಟ್ಟು ಸಾಯಿಸ್ತಾರೆ. ಇದೆಲ್ಲ ಗೊತ್ತಿರುವುದೇ. ಆದರೆ ಆ ದಿನ ಅವರ ಸಂದರ್ಶನ ನಿಗದಿಯಾಗಿತ್ತು ಬೆಳಗ್ಗೆ 9:30ಕ್ಕೆ. ಬಟ್ ಅದೇ ದಿನ ಇಂದಿರಾ ಗಾಂಧಿ ಅವರ ಮನೆಯಿಂದ ಸಂದರ್ಶನಕಾರರಿಗೆ ಒಂದು ಕರೆ ಹೋಗುತ್ತೆ. ಅದರಲ್ಲಿ ಇಂದಿರಾಜಿ ಅರ್ಧ ಗಂಟೆ ಲೇಟ್ ಆಗಿ ಬರ್ತಾರೆ ಅನ್ನೋ ವಿಷಯ ಹೇಳಲಾಗುತ್ತೆ. ಈ ಮಧ್ಯದಲ್ಲಿ ಆಗ ಅವರ 2 ಅಂಗರಕ್ಷಕರೇ ಇಂದಿರಾರನ್ನ ಗುಂಡಿಟ್ಟು ಕೊಂದು ಬಿಡ್ತಾರೆ. ಅವರೇ ಬಿಯಾನ್ ಸಿಂಗ್ ಮತ್ತು ಸತ್ವಂತ್ ಸಿಂಗ್. ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಮೊದಲು ಗುಂಡು ಹಾರಿಸಿದವನನ್ನ ಇನ್ನೊಬ್ಬ ಗುಂಡಿಟ್ಟು ಕೊಂದು ಬಿಡ್ತಾನೆ. ಆ ಹಂತಕನು ಹಾಗೆ ಯಾಕೆ ಮಾಡ್ದ? ಇದರ ಹಿಂದೆ ಏನಿದೆ? ಈಗಲೂ ಕೂಡ ಯಾವುದೇ ತನಿಖಾ ಆಯೋಗ ರಚನೆ ಆಗಲಿಲ್ಲ, ಏನೂ ಇಲ್ಲ. ಪುಷ್ಟೇಂದ್ರಿಗೂ ಈ ಪ್ರಶ್ನೆ ಕಾಡ್ತಾ ಇದೆ. ರಾಜೀವ್ ಗಾಂಧಿ ಹತ್ಯೆ, ಯಾವುದೇ ತನಿಖಾ ಆಯೋಗವೂ ಕೂಡ ರಚನೆಯಾಗಿಲ್ಲ. ಇಂದಿರಾ ಗಾಂಧಿ ಮರಣದ ನಂತರ ರಾಜೀವ್ ಗಾಂಧಿ ಪ್ರಧಾನಮಂತ್ರಿಯಾದ್ರು. ಮುಂದೆ ಅಧಿಕಾರ ಅವರ ಕೈಯಲ್ಲಿತ್ತು. 21 ಮೇ 1991 ಶ್ರೀ ಪೆರಂಬದೂರ್ನಲ್ಲಿ ರಾಜೀವ್ ಗಾಂಧಿ ಒಂದು ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾಗ ತಮಿಳ್ ಟೈಗರ್ಸ್ನ ಧನು ಎಂಬ ಮಹಿಳೆ ಸ್ವಯಂ ಸ್ಫೋಟಕದೊಂದಿಗೆ ರಾಜೀವ್ ಗಾಂಧಿ ಅವರನ್ನ ಹತ್ಯೆ ಮಾಡಿದ್ಲು. ದೇಹ ಛಿದ್ರವಾಯಿತು. ರಾಜೀವ್ ಗಾಂಧಿ ಸತ್ರು, ಯುವ ಪ್ರಧಾನಮಂತ್ರಿ. ಆದ್ರೆ ಯಾವುದೇ ದೊಡ್ಡ ಚರ್ಚೆ ಇಲ್ಲ. ತನಿಖೆ ಆಯಿತಾದರೂ ಯಾವುದೇ ತನಿಖಾ ಆಯೋಗವೂ ರಚನೆಯಾಗಲಿಲ್ಲ. ಅದು ಸಹಜವಾಗಿ ಪುಷ್ಟೇಂದ್ರ ಅವರಲ್ಲೂ ಸಂದೇಹಗಳನ್ನ ಸೃಷ್ಟಿಸಿದೆ. ವಾದ್ರಾ ಕುಟುಂಬದಲ್ಲೂ ನಿಗೂಢ ಸಾವುಗಳು. ಈ ಮಧ್ಯೆ ಗಾಂಧಿ ಕುಟುಂಬ ಮತ್ತು ವಾದ್ರಾ ಕುಟುಂಬದಲ್ಲಿ ಭೀಕರ ಸಂಬಂಧ ಬೆಳೆಯುತ್ತೆ. ಪ್ರಿಯಾಂಕಾ ಗಾಂಧಿ ಮತ್ತು ರಾಬರ್ಟ್ ವಾದ್ರಾ ಮದುವೆ ಆಗುತ್ತೆ.
ಮುಂದೆ 2001ರಲ್ಲಿ ಮಿಶೇಲ್ ವಾದ್ರಾ ಅಂದರೆ ಪ್ರಿಯಾಂಕಾ ಗಾಂಧಿಯ ಅತ್ತೆ ರಾಜಸ್ಥಾನಕ್ಕೆ ಹೋಗುತ್ತಿದ್ದಾಗ ದಿಢೀರ್ ಕಾರಿಗೆ ಬೆಂಕಿ ಹತ್ತಿ ಅವರು ಕಾರಲ್ಲಿ ಜೀವಂತ ದಹನ ಆಗ್ತಾರೆ. ಇವರ ಸಾವಿನ ಕುರಿತಾಗಿಯೂ ತನಿಖೆ ನಡೆಯಲಿಲ್ಲ. ಪ್ರತಿಷ್ಠಿತ ರಾಜಕೀಯ ಕುಟುಂಬದ ಮಗಳು ಇವರ ಮನೆಯ ಸೊಸೆ ಆದರೂ ಕೂಡ ಇಲ್ಲಿ ತನಿಖೆಗೆ ಒತ್ತಾಯಗಳು ಕೇಳಿ ಬರಲಿಲ್ಲ. ಆಶ್ಚರ್ಯವಾಯಿತು ಅಂತಾರೆ ಪುಷ್ಪೇಂದ್ರ. ರಿಚರ್ಡ್ ವಾದ್ರಾ ಈತ ಪ್ರಿಯಾಂಕಾ ಗಾಂಧಿಯವರ ಮೈದುನ ಅಂದ್ರೆ ರಾಬರ್ಟ್ ವಾದ್ರಾರ ಸಹೋದರ. ದೆಹಲಿಯ ಮಾರ್ಕೆಟ್ನಲ್ಲಿ ಶವವಾಗಿ ಸಿಕ್ಕರೂ ಯಾರೂ ಮಾತನಾಡಲಿಲ್ಲ. ತನಿಖೆ ನಡೀಲಿಲ್ಲ. ರಾಜೇಂದ್ರ ವಾದ್ರಾ ಇವರು ಪ್ರಿಯಾಂಕಾ ಗಾಂಧಿಯವರ ಮಾವ ಅಂದ್ರೆ ರಾಬರ್ಟ್ ವಾದ್ರಾರ ತಂದೆ. ಔಟ್ಲುಕ್ ಮ್ಯಾಗಝಿನ್ಗೆ ಒಂದು ಇಂಟರ್ವ್ಯೂ ನೀಡಿದ್ರು. ಅದರಲ್ಲಿ ಅವರು ನಾನು ಯಾವ ಇಟಾಲಿಯನ್ ಮಾಫಿಯಾಗಳಿಗೂ ಹೆದರೋದಿಲ್ಲ ಎನ್ನುವ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದಾದ 7 ದಿನಗಳ ನಂತರ ಚಿಕ್ಕ ಕೋಣೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಸಿಕ್ಕರು. ಆತ್ಮಹತ್ಯೆ ಅಂತ ಇದನ್ನ ಕರೆಯಲಾಯಿತು. ಬಟ್ ಯಾವುದೇ ಚರ್ಚೆ ಆಗಲೇ ಇಲ್ಲ. ವಾದ್ರಾ ಕುಟುಂಬದಲ್ಲಿ ನಡೆದ ಸಾಲು ಸಾಲು ಸಾವಿಗೂ ಕೂಡ ಇದುವರೆಗೆ ಉತ್ತರ ಸಿಕ್ಕಿಲ್ಲ. ಪುಷ್ಪೇಂದ್ರ ಕುಲಶ್ರೇಷ್ಠ ಹೇಳುವ ಹಾಗೆ ಇವೆಲ್ಲವೂ ನಮ್ಮ ಕಣ್ಣ ಮುಂದೆ ಇರುವ ಘಟನೆಗಳು. ಆದ್ರೆ ನಾವು ಮರೆತಿದ್ದೇವೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಮರಣ ಕೂಡ ನಿಗೂಢವೇ. ತನಿಖಾ ವರದಿಗಳು ಹೇಳುವುದು ವಿಷದಿಂದ ಸಾವಾಗಿದೆ ಅಂತ. ಆದ್ರೆ ನಿಜಾಂಶ ಏನು ಅನ್ನೋದು ಹೊರಗೆ ಬರಲೇ ಇಲ್ಲ. ಇವೆಲ್ಲ ಸಾಮಾನ್ಯ ಆಘಾತಗಳಲ್ಲ. ಇದು ಅಧಿಕಾರ ಉಳಿಸಿಕೊಳ್ಳಲು ಮಾಡಿದ ಸಂಘಟಿತ ಪಿತೂರಿ ಅನ್ನೋದು ಪುಷ್ಪೇಂದ್ರ ಅವರ ಗಾಢವಾದ ಅನುಮಾನ.